ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನೀಲ್ ಗೌಡ. ನನ್ನ ಮತ್ತೊಂದು ಲಾಗಿ ಎಲ್ರಿಗೂ ವೆಲ್ಕಮ್ ಹೇಳ್ತಾ, ಇವತ್ತು ಸ್ವಲ್ಪ ಬೇಗ ಎದ್ದು ಬರ್ತಾಯಿದ್ದೀವಿ. ಡೈಲಿ 7:30ಗೆ ಬರ್ತಿದ್ದೆ. ತುಂಬ ಟೈಮ್ ಆಗೋದಲ್ಲ, ಹೋಟ್ಲ್ ಹಾಕೋಕ್ಕೆ ಆಗಲ್ಲ, 11:30 ಹೊರಡೋಕ್ಕೆ. ಅದಕ್ಕೆ ಇವತ್ತು 6:30ಗೆ ಎದ್ದು ಬಂದಿದ್ದೀನಿ. ನಾಳೆ ಇವತ್ತು ಬೇಗ ಹೋಗ್ತೀನ ಅಂತ ಈಗ ಬೇಗ ಸೌದೆ ಒಲೆ ಹಚ್ಚಿ ಶುರು ಮಾಡೋಣ ಬನ್ನಿ. ಈಗ ಮೊಟ್ಟೆ ಬೇಯಿಸೋಣ. ಮೊದಲಿಗೆ ನಮ್ಮಪ್ಪ ಮಸಾಲೆ ರೆಡಿ ಮಾಡ್ತೈತೆ, ಬೇಗ ಶುರು ಮಾಡೋಣ. ಸೌದೆ ಒಲೆ ಹಚ್ಚಕ್ಕೆ ಇವಾಗ ಗರಿಯೆಲ್ಲ ಹಾಕಿ ಗುಜ್ಮಾಟಿ ಹಾಕಿ ರೆಡಿ ಮಾಡಾಯಿತು. ಬೂದಿತ್ತು ಮಡಗಿದ್ದೀನಿ ಅಲ್ಲಿ ಚೀಲದಲ್ಲಿ. ಈಗ ಮೊಟ್ಟೆ ಹಾಕೋಣ. ಅಪ್ಪ ಮೊಟ್ಟೆ ಹಾಕ್ತೈತೆ. ಮೊಟ್ಟೆ ಎತ್ಕೊಂಡೋಗಿ ಮಡಗೋಣ. ಈಗ ಹೋಗಿ ಯಾವ ಮೊಟ್ಟೆ ಗೊತ್ತಾಯ್ತು ನೋಡಿ. ಹಂಗೆ ಒಲೆ ಹೆಚ್ಚೋವರೆಗೂ ತುಂಬ ಕಷ್ಟನೇ. ಸ್ಟಾರ್ಟಿಂಗ್ ಒಲೆ ಫುಲ್ ಬರುತ್ತೆ, ಆಮೇಲೆ ಒಲೆ ಹೆಚ್ಚಾದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ನೋಡಿ ಇವಾಗ ಅಕ್ಕಿ ಹಾಕ್ತಾಯಿದ್ದೀವಿ. ಒಲೆ ಹುರಿದು ಮುಂದಕ್ಕೆ ಬರ್ತೈತೆ ಅಂತ ನಾವು ನೀರು ಹಾಕ್ತೈತೆ. ಇನ್ನು ಮೊಟ್ಟೆ ಬೇಯಿಸಾಗೈತೆ. ಇದು ನೆನ್ನೆದು ಬೂದಿ ಒಂದು ಚೀಲ ಆಯ್ತದೆ. ಇನ್ನು ಇಲ್ಲಿ ಹಾಕಿದ ಸೌದೆ ಹೆಂಗೋ ಒಂದು ವಾರ ಬತ್ತು. ಇಲ್ಲಿ ವೀಡಿಯೋದಲ್ಲಿ ನೋಡಿದರೆ ಲಾಸ್ಟ್ ವೀಡಿಯೋದಲ್ಲಿ ಈ ಕಡೆ ಹಾಕಿದ ಸೌದೆ ಹೆಚ್ಚು ಕಡಿಮೆ ಒಂದು ವಾರ ಬತ್ತು. ಇವಾಗ ಅಲ್ಲಿ ಈ ಲಾಟ ಐತಲ್ಲ, ಟಾರ್ಪಲ್ ಹಚ್ಚಿರೋ ಲಾಟು, ಇವತ್ತಿಂದ ಅದಕ್ಕೆ ಕೈ ಹಾಕಿದ್ದೀವಿ. ನೋಡೋಣ ಇದು ಎಷ್ಟು ದಿನ ಬರುತ್ತೆ. ಅರೌಂಡ್ ನನ್ನ ಪ್ರಕಾರ ಒಂದು 20 ದಿನ ಬರಬೇಕು. ಎಷ್ಟು ದಿನ ಬರುತ್ತೋ ಬರಲಿ. ಅಷ್ಟೊಳಗಡೆ ಕಡಿಮೆ ಆಗುತ್ತೆ ಅಂತವ್ರೆ. ಏನಾಗುತ್ತೆ ನೋಡೋಣ. ಬೇಗ ಸಿಲಿಂಡರ್ ರೇಟ್ ಕಡಿಮೆ ಆಗ್ಬಿಟ್ರೆ ಸಾಕು. ಅಲ್ಲಿವರೆಗೂ ಸೌದೆನೂ ಮ್ಯಾನೇಜ್ ಆಗಿಬಿಟ್ರೆ ಸಾಕು. ಈಗ ಮೊಟ್ಟೆ ಬೇಯಿಸಾಗೈತೆ, ರೈಸ್ ಆಗ್ತೈತೆ. ಈ ಚಿಕನ್ ಹೇಳಿದ್ದೀನಿ ಬೇಗ ಶಶಿಗೆ ಫೋನ್ ಮಾಡಿ ಸ್ವಲ್ಪ ಬೇಗ ಹೊಡೋಣ, ಬೇಗ ಹೋಗ್ಬೇಕು ಇವತ್ತು, ಬೇಗ ಎದ್ದು ಬಂದಿದ್ದೀನಿ ಅಂತ. ಇವಾಗ ಹೋಗೋಣ. ಒಂದು 10 ನಿಮಿಷ ಎಲ್ಲ ಮುಗಿಸ್ಕೊಂಡು ಅನ್ನ ಬಸ್ಬಿಟ್ಟು ಚಿಕನ್ ತರಕ್ಕೆ ಹೋಗೋಣ. ಬೇಗ ಚಿಕನ್ ತಂದ್ಬಿಟ್ಟು ಟಕ್ಕಂತ ಬೇಗ ಕೆಲಸ ಮುಗಿಸ್ಕೊಂಡು ಬೇಗ ಹೋಟ್ಲಕ್ಕೆ ಹೋಗೋಣ ಇವತ್ತು. ಹಾಂ, ಏನು ಸ್ಟಾರ್ಟ್ ಮಾಡಲಿ ಹೇಳೋಣ. ಈ ಮೊಟ್ಟೆ ತಗೊಂಡೋಗಿ ಒಂದು ಕಾಗೆ ಬರ್ತದೆ, ಕಾಗೆ ಕೊಡೋದು. ಕಾಗೆ ಡೈಲಿ ಮಾಡ್ತೀವಿ ಇಡ್ತೀರ ಮೊಟ್ಟೆ ಬಂದಾಗೆಲ್ಲ ತಿನ್ಕೋಬೇಕು. ಅದೇ ಶಶಿನ ಡೈಲಿ ಕಾಗೆಗೆ ಮೊಟ್ಟೆ ಇಡ್ತಾರಂತೆ. ನೋಡೋಣ ಈಗ ಆ ಕಾಗೆಗೆ ತೋರಿಸ್ಬಿಟ್ಟು ಇಡುವಂತ ಐತೆ. ಕಾಗೆ ನೋಡಿ ಇಡ್ತಾ ಇದ್ದೀನಿ. ಹಾಂ ಏನಣ್ಣ, ಡೈಲಿ ಇಡ್ತಾರಂತೆ. ನೋಡೋಣ ಆ ಕಾಗೆಗೆ ತೋರಿಸ್ಬಿಟ್ಟು ಇಡ್ತಾ ಇದ್ದೀನಿ. ಎತ್ಕೊತದ ಏನು ಅಂತ ನೋಡ್ತೀನಿ ರೀ. ಡೈಲಿ ಒಂದೊಂದು ಮೊಟ್ಟೆ ಇಲ್ಲಿ ಇಡ್ತಾರಂತೆ. ಅದು ಈ ಜಾಗನೇ ಅಂತೆ. ಇಲ್ಲಿ ಆಲ್ರೆಡಿ ಒಂದು ಮೊಟ್ಟೆ ಇದೆ, ಇನ್ನೊಂದು ಮೊಟ್ಟೆ ಇಡ್ತೀನಿ. ಬಂದೇ ಬಿಡ್ತಾನೋ ಅಂದರೆ ನೋಡ್ತಾ ಇದ್ದೀನಿ. ಹಾಂ 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 ಬಂತು ನೋಡಿ. ಇವಾಗ ಬಂದ್ಬಿಟ್ಟು ಅಲ್ಲಿ ಮೊಟ್ಟೆ ಇತ್ತಲ್ಲ ಅಲ್ಲಿಗೆ ಹೋಗೈತೆ. ಪರ್ಮನೆಂಟ್ ಕಸ್ಟಮರ್ ಅಣ್ಣ ಇದು. ಬೆಳಗ್ಗೆ ಒಂದು ರೌಂಡ್, ಸಾಯಂಕಾಲ ಒಂದು ರೌಂಡು. ಎಷ್ಟು ವರ್ಷದಿಂದ? ಚೆನ್ನಾಗಿ ಪಾಠ ಮಾಡಿಬಿಟ್ಟಿದೆ ಕಣ ಇದಕ್ಕೆ. ಹಾಂ ಹಾಂ, ಅಲ್ಲಿ ಇನ್ನೊಂದು ಮೊಟ್ಟೆ ಇತ್ತು ಮುಂಚೆನೆ, ಕುಡಿತೈತೆ. ಒಂಚೂರು ಕುಡ್ದೆ ಆ ಕಡೆ ಕೊಯ್ತೈತೆ. ನಾನು ಇದೀನಲ್ಲ ಅಂತ. ಕಾಗೆ ಮೊಟ್ಟೆ ಕತೆ ಇದೊಂದು. ಇವರು ಬಂದೆ ಇವಾಗ ಹೋಟ್ಲ್ ಹಾಕೋಕ್ಕೆ. ಇವಾಗ ಇಲ್ಲೇನೋ ಕೆಲಸ ಮಾಡ್ತಾರೆ JCP ಅವರು. ಏನೋ ಈ ಗಾಡಿ ಬರ್ತಾಯಿಲ್ಲ ರಿವರ್ಸು, ಅದಕ್ಕೆ JCP ಬಂದು ಈ ಬೆಲ್ಟಲ್ಲಿ ಎಳಿಸ್ತಾ ಅವ್ರು. ಇವಾಗ ಹಿಂಗೆ ಪಾಪ ಈ JCP ಏನೋ ಒಂದು ಪ್ಲೇಟ್ ಚಿಕನು ಮತ್ತು ರೈಸು ಕೊಡು, ಇಲ್ಲಿ ಮಣ್ಣು ತಳ್ಕೊಡ್ತೀನಿ ಅಂದ. ಇಲ್ಲಿ ನೋಡ್ಬೋದು, ನಿನ್ನೆ ಮನೆ ಇಲ್ಲಾಗಲೆಲ್ಲ ನೋಡಿರ್ತೀರ. ಈ ಮಣ್ಣು ಸ್ವಲ್ಪ ತಳ್ಕೊಟ್ಟ ಇವಾಗ ಹೆಂಗೋ. ಅದಕ್ಕೆ ಇವಾಗ ಒಂದು ಪ್ಲೇಟ್ ಚಿಕನ್ ರೈಸ್ ಕೊಡಬೇಕು ಅವ್ರಿಗೆ. ಈಗ ಅದಕ್ಕೆ ಗಾಡಿ ನಿಲ್ಸ್ಕೊಳಕ್ಕೆ ಈಗ ಅನುಕೂಲ ಆಯಿತು. ಈ ಗಾಡಿಯನ್ನು ರಿವರ್ಸ್ ಬದಲ್ವಂತೆ. ಆ ಗಾಡಿ ಇವಾಗ ಹಿಂದಕ್ಕೆ ಹಂಗೆ JCPಲಿ ಹಾಕ್ಕೊಂಡು ಎಳಿಸ್ತಾರೆ. ಇವಾಗ ನೋಡ್ತೀನಿ ಬನ್ನಿ. ಇದನ್ನು ಅದಕ್ಕೆ ಹಾಕಿ ಎಳಿವಾಗ ಏನು ಭಯ ಆಗುತ್ತೆ ಅಂದರೆ ಬೆಲ್ಟ್ ಎಲ್ಲಿ ಕಿತ್ತು ಮಕ್ಕಿ ಕೊಡ್ಬಿಟ್ಟು ಅನ್ನೋ ಭಯ. ನೋಡೋಣ JCPಲಿ ಎಳೆಯೋಕ್ಕಾಗುತ್ತಾ. ಆವಾಗಲೇ ಎಳೆದ್ರು ಬರ್ನಿಲ್ಲ. ಒಂದು ರೌಂಡ್ ಬಂತಷ್ಟೇ, ಒಂದು ಉಳ್ಳು ಅಂತಾರಲ್ಲ ಹಿಂಗೆ ಒಂದು ಉಳ್ಳು ಬಂತಷ್ಟೇ.
ಇವಾಗ ಮತ್ತೆ ಹಾಕ್ತಿದ್ದಾರೆ, ನೋಡೋಣ ಎಳಿಸ್ತಾರ ಇಲ್ಲ ಎಳ್ಸೋಕ್ಕಾಗುತ್ತಾ ಎಳ್ಸೋಕ್ಕಾಗಲ್ವಾ ಕಾದು ನೋಡೋಣ. ಸ್ವಲ್ಪ ದೂರ ನಿಂತ್ಕೊಬೋಣ ಯಾವುದಕ್ಕೂ. ಬೆಲ್ಟು ಮಕ್ಕಿ ಕೊಡ್ಬಿಟ್ರೆ ಕಷ್ಟ. JCBನೇ ಎಳಿತೈತದೆ, ಇದನ್ನಂದ್ರೆ ಹೇಳಿದ್ರೆ JCBನೇ ಹತ್ತಾಗೋಯ್ತೈತೆ. ಚೂರು ಬತ್ತೈತೆ, ಹಿಂಗೆ ಬಂದ್ಬಿಟ್ರೆ ಸಾಕತ್ತಾಗೆ. ಚೇರು ಟೇಬಲ್ ಇತ್ತಾಗ ಎಳ್ಕೋಬೇಕು, ಆಮೇಲೆ ಅದನ್ನ ಹಾಕಿ ಹಚ್ಚಿಸ್ಬಿಟ್ಟಾರ. ಆಮೇಲೆ ಹಾಂ ಆಯ್ತು, ಎಳೆದ್ರು ಹಂಗೂ ಯಾಕೋ ಬೆಲ್ಟು ಲೂಸ್ ಆಗಿಬಿಟ್ಟು ಬಿಚ್ಕೊಂತು. ಈಗ ಮತ್ತೆ ಹಾಕ್ತಿದ್ದಾರೆ, ಸ್ಟಡಿ ಮಾಡ್ಕೊತವ್ರು ಇವಾಗ ಮತ್ತೆ. ಈ ಸಲ ಬರುತ್ತಾ ನೋಡೋಣ. ಆಲ್ರೆಡಿ ಒಂದು 3 ಸಲ ಆಯಿತು, ಬಂದೈತೆ ಫುಲ್ಲು ಒಳಗಡೆ ಆಯಿತು. 3ನೇ ರೌಂಡ್ ಇಲ್ಲಿಗೆ ಬಂದೈತೆ, ಈ 4ನೇ ರೌಂಡ್ ಎಲ್ಲಿಗೆ ಬರುತ್ತೆ ನೋಡಬೇಕು. ನನಗೆ ಭಯ ಏನು ಅಂದರೆ ಇಲ್ಲೇ ಊಟ ಗೀಟ ಏನಾದ್ರು ಕೆಡಗಿಡ್ಬಿಟ್ಟಾರೆ ಕಣಪ್ಪ ಅನ್ನೋ ಭಯ. ಏನು ಮಾಡೋದು, ಈ ರೋಡ್ ಮೇಲೆ ಹಾಕಿದ್ದೀವಿ ಅಂದರೆ ನಾವೇನು ಅವ್ರಿಗೆ ಮಾತಾಡೋಕೆ ಐಕಿಲ್ಲ. ಸದ್ಯ ಅವರು ಹೋಟ್ಲ್ ಹಾಕಿದ್ರು ಸುಮ್ಮನವ್ರೆ, ನಾವೇ ಹೆಂಗೋ ಸೈಲೆಂಟಾಗಿ ಇರಬೇಕು. ಈಗ ಮತ್ತೆ ಬೆಲ್ಟ್ ಹಾಕಿದ್ದಾರೆ, ನೋಡೋಣ ಈ ಸಲ ಎಳಿತಾರ ಏನು ಅಂತ ನೋಡೋಣ. ಇರಿ ಬತ್ತೈತೆ. ಹಾಂ ಎಳೆದ್ಬಿಟ್ರು. ಏನು ಸರಿಯಾಗಿ ಉದ್ದಾಗೈತಪ್ಪ ಇದೊಳಗೆ. ಮುಂದೆಗಡೆ ಟ್ಯಾಕ್ಟರ್ ಥರ ಕಾಣ್ತೈತೆ. JCB ನೆಕ್ಸ್ಟ್ ಲೆವೆಲು, ಏನೇನೆಲ್ಲ ಕೆಲಸ ಮಾಡಿ ಬಿಸಾಕೋತೆ ಅದಾಗೆ. ಇನ್ನೊಂದು ರೌಂಡ್ ಎಳಿಸ್ತಾರೆ ಇವಾಗ, ಇನ್ನೂ ಎಳಿಬೇಕು ಇನ್ನೊಂದು ರೌಂಡು. ಈಗ ಅವ್ರು ಎಳೀಲಿ, ಪಕ್ಕ ಎಳಿತಾರೆ. ಈಗ ಹೆಂಗೋ ಇಲ್ಲಿ ನಮ್ಮ ಕೆಲಸ ಮಾಡಿಕೊಟ್ರು ಇವನ್ ಚಿಕನ್ ರೈಸ್ ಕೊಡ್ಬೇಕು ಇವಾಗ ಅಂದ್ಕೊಂಡು. ಇವಾಗ ನಮ್ಮ ಪಕ್ಕದಲ್ಲಿ ಒಂದು ಐಸ್ ಕ್ರೀಮ್ ಅಂಗಡಿ ಐತೆ, ಅಲ್ಲಿ ಕೋಲ್ಡು ನೀರು ಇರಲಿ ಅಂತ ಒಂದು ವಾಟ್ರ್ ಬಾಟಲ್ ನೀರು ತುಂಬಿಟ್ಟು ಕೊಟ್ಟಿದೆ. ಹಾಂ ಕೊಡೋ ಬಾಟ್ಲು, ವಾಟ್ರ್ ಕೊಡೋ. ಕೋಲ್ಡ್ ಹಾಕ್ಕೊಡ, ಬಿಸ್ತು ನೋಡಿ ಹೆಂಗೆ ಹೊಡಿತೈತೆ ತೆಗೆಗೆ. ಹೆಂಗೋ ಕೋಲ್ಡ್ ಮಾಡಿ ಕೊಟ್ಟಿದ್ದಾನೆ. ಕೋಲ್ಡ್ ನೀರು ಕುಡಿಬೇಕು ಇವಾಗ. ಕೋಲ್ಡ್ ನೀರು ಕುಡಿದ್ಬಿಟ್ಟು ಮತ್ತೆ ನೀರು ತುಂಬಿ ಮತ್ತೆ ಮಡಗಿಸ್ಬೇಕಲ್ಲಿ, ಬೇಸಿಗೆ ಅಲ್ವಾ ತೆಗೆ ಸಕ್ಕತ್ತು. ಮತ್ತೆ ಇನ್ನೊಂದು ರೌಂಡ್ ಹಾಕ್ತಾವ್ರೆ ಇವಾಗ. ಈ ರೌಂಡ್ ಪಕ್ಕ ಎಳಿತಾರೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಎಳೆದ್ಬಿಟ್ರು, ಪೂರ್ತಿಯಾಗಿ ಎಳೆದ್ಬಿಟ್ರು ಇವಾಗ. ಇನ್ಮೇಲೆ ಹೋಗುತ್ತೆ ಇದು. ಈ ಗಾಡಿ ಏನು ರೋಡಿಗೆ ಸರಿ ಈ ಥರ ಜಾಗದೆಲ್ಲ ತಗೋದ್ರೆ ಮುಗೀತು. ಇದ್ರ ಡಿಫ್ರೆಂಟ್ ಲುಕ್ ಐತೆ ನೋಡಿ. ಇದರೊಳಗೆ ಕ್ರೇನ್ ಥರ ಇಲ್ಲ, ಇದು ಏನೋ ಒಂದು ಮುಂದೆ ಬಕೆಟ್ ಥರ ಐತೆ. ಕ್ರೇನ್ ಥರ ಕೊಕ್ಕಗಳವೆ, ಏನೇನು ಕೆಲಸ ಮಾಡ್ತಾರೋ ರೋಡ್ ಕೆಲಸ, ರೋಡ್ ಕೆಲಸ ಮಾಡಿಕೊಂಡಿದ್ದಾರೆ. ಇವೆಲ್ಲ JCB, ಇವೆಲ್ಲ ರೋಡ್ ಕೆಲಸತವೆ ಪೂರ್ತಿ. ಫೈನಲಿ ಇವಾಗ ಎಳಿಸ್ಬಿಟ್ರು ರೋಡ್ಗೆ, ಆಮೇಲೆ ಎತ್ಕೊಂಡು ಹೋಯ್ತಾರೆ ಮೇಲೆ. ಇದೇನಿದು ಒಮ್ಮೆಗೆ ಪೂರ್ತಿಯಾಗಿ ಎಳಿಸ್ಕೊಂಡು ಹೋಯ್ತಾರಲ್ಲ, ರೋಡಿಗೆ ಬಂದಾದ್ಮೇಲೆ ಎಳಿಸ್ಕೊಂಡು ಹೋಯ್ತಾರಪ್ಪ ಯಾಕೋ. ಇನ್ಮೇಲೆ ಹೋಗ್ಬೇಕಿತ್ತು. ಮೇ ಬಿ ಏನಾರು ಗಾಡಿನೇ ಪ್ರಾಬ್ಲಮ್ ಇರಬೇಕೇನೋ, ಏನೋ ಗಾಡಿ ಸ್ಟಾರ್ಟ್ ಆಯ್ತಲ್ವ ಅನಿಸುತ್ತೆ. ಸ್ಟಾರ್ಟಲ್ಲಿ ಐತೆ, ಒಟ್ಟಿನಲ್ಲಿ ಸೌಂಡು ರೋಡಲ್ಲಿ ಇರೋದಕ್ಕೆ ಗೊತ್ತಾಯ್ತಲ್ಲ, ಸ್ಟಾರ್ಟಲ್ಲಿ ಐತೆ. ಏನಪ್ಪ ಏನೇನು ಮಾಡ್ತಾವ್ರೋ ಗೊತ್ತಿಲ್ಲ. ಗುರು, ಇವತ್ತು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ 9:30. ಹೋಟೆಲ್ ಚೆನ್ನಾಗಿ ಬಿಸ್ನೆಸ್ ಆಗೈತೆ, ಮೊಬೈಲ್ ಕಂಟೆಲ್ಲ ಚೆನ್ನಾಗಿ ಬಿಸ್ನೆಸ್ ಆಗೈತೆ. ಇನ್ನು ಸಾಯಂಕಾಲ ಬಂದು
ಒಂಡೋಳ ಕಸ್ಟಮರ್ ಸ್ವಲ್ಪ ಇದ್ದರು ಚೆನ್ನಾಗಿ. ಆದ್ದರಿಂದ ಈಗ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಟಕ್ಕಂತ ಬೇಗ ಕ್ಲೋಸ್ ಮಾಡಿ ಟಕ್ಕಂತ ಹೋಗಿ ಸ್ನಾನ ಮಾಡಿ ಟಕ್ಕಂತ ಊಟ ಮಾಡಿ ಟಕ್ಕಂತ ಮಲ್ಕೋಬೇಕು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಎಲ್ರಿಗೂ ಬಾಯ್.